ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದಿವಿತ್. ವೀಕ್ಷಕರೇ, ನಾವು ಈಗ ಬೆಂಗಳೂರಿನ ಪಕ್ಕದಲ್ಲಿರುವಂತ ರಾಮನಗರ ಜಿಲ್ಲೆಯ ಹಾರೋಹಳ್ಳಿಯಿಂದ ಅಣ್ಣೆದೊಡ್ಡಿ ಕೊಳಿಗನಹಳ್ಳಿಗೆ ಹೋಗುವಂತ ರಸ್ತೆ ಮಾರ್ಗ ಮಧ್ಯದಲ್ಲಿದ್ದೀವಿ. ಇಡೀ ರಸ್ತೆಯೇ ಸಂಪೂರ್ಣ ನಜ್ಜುಗುಜ್ಜಾಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ನಾವು ಇಲ್ಲಿ ವಿಡಿಯೋನ ಶೂಟ್ ಮಾಡಬೇಕಾದ್ರೆ ನಮ್ಮ ಕ್ಯಾಮ್ರಾ ಕಣ್ಣೆದುರಿಗೆ ಒಬ್ಬ ವ್ಯಕ್ತಿ ಬಿದ್ದ ಎಕ್ಸ್ಕ್ಲೂಸಿವ್ ವಿಡಿಯೋನು ಕೂಡ ನಮ್ಮ ಪಕ್ಕದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ಅದನ್ನ ನೋಡಿ ಬೇಸರ ಆಗೋಯ್ತು. ಆ ವ್ಯಕ್ತಿ ಮನೆ ನಮ್ಮ ಕಡೆ ತಿರುಗೂ ನೋಡ್ಲಿಲ್ಲ, ಸೀದಾ ಹೊಂಟೋಗ್ಬಿಟ್ಟ. ಯಪ್ಪ, ನಾಚ್ಕೊಂಡು ಹೋದ ಅಂತ ಅನ್ಸುತ್ತೆ. ಇಲ್ಲಿ ಆಲ್ರೆಡಿ ತುಂಬಾ ಜನ ಬಿದ್ದಿದ್ದಾರೆ. ನೇರ ಸಾಕ್ಷಿ, ಅದೇನೋ ಸತ್ಯ ಸಾಕ್ಷಿ ಅಂತಾರಲ್ಲ, ಹಂಗೆ ಕಣ್ಣು ಮುಂದೆನೆ ಬಿದ್ದುಬಿಟ್ರು. ಅದು ನಮ್ಮ ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಕಣ್ಣಿಗೆ ಸರಿಯಾಗಿದೆ. ಜೊತೆಗೆ ನಾವು ಇದು ಇಕ್ಬಾಲ್ ಹುಸೇನ್ ಪ್ರತಿನಿಧಿಸುವಂತ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಏನಿದು MLA ಈಜುಕೊಳ. ಇಲ್ಲಿ ನೀರು ತುಂಬಿದಾಗ ಈಜೊಡಿಬಹುದು. ಸೊಂಟದುದ್ದ ನೀರಿನಲ್ಲಿ ಈಜೊಡಿಬಹುದು. ಇದು 5 ಸ್ಟಾರ್ ಹೋಟೆಲ್ಗಿಂತ ಅಲ್ಲ, ಇದು ನೆಕ್ಸ್ಟ್ ಲಕ್ಸುರಿಯಸ್ ಈಜುಕೊಳ. ಈ ಈಜುಕೊಳಕ್ಕೆ ಎಲ್ಲರೂ ಬರಬೇಕು. ಇಲ್ಲಿ ಗಂಟೆಗೆ 300 ರೂಪಾಯಿ ನಾವು ಚಾರ್ಜ್ ಮಾಡಲಾಗುವುದು. ಅಷ್ಟು ಅದ್ಭುತವಾದಂಥ MLA ಅವರ ಈಜುಕೊಳ. ಆಮೇಲೆ MLA ಅವರು ಕೂಡ ಇಲ್ಲಿ ಬಂದು ಸ್ವಿಮ್ಮಿಂಗ್ ಮಾಡ್ತಾರೆ. ಅಷ್ಟು ಅದ್ಭುತವಾಗಿರುವಂಥ ಈ ಒಂದು ಈಜುಕೊಳವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬನ್ನಿ, ಇಲ್ಲಿನ ಜನ ಏನಂತಾರೆ ನೋಡಿ. ಇದು ಹಾಕೊಂಡ್ಬಿಟ್ಟಿದ್ದೀವಿ. ಆಮೇಲೆ ಪ್ಯಾಂಟ್ ಗಿಂಟೆಲ್ಲ ಕೊಳೆ ಆಗ್ತದೆ. ಇದೇ ಪ್ಯಾಂಟಲ್ಲಿ ಇನ್ನೂ 19 ಊರಲ್ಲಿ ಪ್ರೋಗ್ರಾಮ್ ಮಾಡಬೇಕು, ಜನರ ಸಮಸ್ಯೆ ತೋರಿಸ್ಬೇಕು. ಯಾಕಪ್ಪ ಕೆಳಗಡೆ ಗೋಣಿ ಹಾಕೊಂಡಿದ್ಯಾ, ಚೀಲ ಹಾಕೊಂಡಿದ್ಯಾ ಅಂತೆಲ್ಲ ಕೇಳಬೇಡಿ. ಪ್ಯಾಂಟ್ ಕೊಳೆ ಆಗಬಾರ್ದು ಕಣಪ್ಪ, ಹಂಗಾಗಿ. ಸೊ ಬನ್ನಿ ಹೊರಡೋಣ. ಇದು ನಮ್ಮ ಊರಿನ, ನಮ್ಮ ಕರ್ನಾಟಕ ರಾಜ್ಯದ ರಸ್ತೆಯ ಪರಿಸ್ಥಿತಿ. ಅಲ್ಲೋಡಿ, ಹಿಂಗೆ ಹೋಗ್ಬೇಕಾ, ಇಡೀ ಒಂದು 5 ರಿಂದ 10 ಕಿಲೋಮೀಟ್ರ್ ಇದೇ ಹಣೆ ಬರ, ಕಂಪ್ಲೀಟ್ ಇದೇ ಹಣೆ ಬರ. ಜನ ಏನು ಹೇಳ್ತಾರೆ, ಅಣ್ಣೆದೊಡ್ಡಿ ಜನ ಏನು ಹೇಳ್ತಾರೆ, ಆ ಕಡೆ ಕೊಳಿಗನಹಳ್ಳಿ ಜನ ಏನು ಹೇಳ್ತಾರೆ, ಅರಸು ಕಾಲೋನಿ ಜನ ಹೇಳ್ತಾರೆ, ಅವೆಲ್ಲದನ್ನು ಕೂಡ ನಾವು ಕೇಳೋಣ. ಅಣ್ಣ, ಹೆಂಗಿದೆ ರೋಡು? ರೋಡ್ ನೋಡ್ತಾ ಇದ್ರಲ್ಲ ನೀವೇನೆ. ನೀವ್ ಹೇಳ್ಬೇಕು. ನಾವು ಇವತ್ತು ಬಂದಿದೀವಿ, ನಾಳೆ ಹೋಯ್ತೀವಿ. ನೀವ್ ಹೇಳ್ಬೇಕು. ನಿಮಗೂ ಕಾಣಿಸ್ತೈತಲ್ಲ ರೋಡ್, ಅದಕ್ಕೆ ಕೇಳದೆ. ಅನುಭವಸ್ಥರು ಹೇಳ್ಬೇಕು. ಅನುಭವಸ್ಥರು ಫುಲ್ ಹೋಗ್ಬಿಟ್ಟೈತೆ ರೋಡು. ಏನ್ ಫುಲ್ ಸೈಕ್ ಆಗೈತೆ. ನಮಗೂ ಸೈಕು, ಅದಕ್ಕೂ ಸೈಕು. ಹೊಸ ಪೇಷಂಟ್ಗಳು ಬಂದ್ರೆ ಅಲ್ಲೇ ಹೊಂಟೋಗೋದೆ. ಪೇಷಂಟ್ ಬಂದ್ರೆ ಅಲ್ಲೇ ಹೊಂಟೋಗೋದೆ. ಆಸ್ಪತ್ರೆಗೆ ಹೋಗೋ ಅಷ್ಟರಲ್ಲಿ ಇಲ್ಲೇ ತಗೊಂಡು ಹೊಂಟೋಗ್ಬೇಕು ವಾಪಸ್ಸು. ಅಷ್ಟೇ. ಹೆರಿಗೆನೆ ಇಲ್ಲೇ ರೋಡಲ್ಲೇ ಮಾಡ್ಕೊ ಹೋಗ್ಬೋದು ಅಂತ ಆ ತರ ಐತ್ ರೋಡ್ ಪೂರ್ತಿ. ಆಸ್ಪತ್ರೆನ ಬೇಡ ಕಂಡ್ಬಿಡಿ. ಆತರ ಮಾಡ್ಸಕ್ಕಾಯ್ತು. ಒಂದ್ ದೊಡ್ಡ ಹಿರಿ ನರ್ಸ್ಗಳನ್ನ ಇಲ್ಲೇ ತಗೊಬಂದು ಕೂರ್ಸ್ಬಿಡಮ್ಮ. ಆಸ್ಪತ್ರೆ ಕಟ್ಸ್ಕೊಡೋದು ಬೇಡ, ನರ್ಸ್ಗಳನ್ನೆಲ್ಲ ಇಲ್ಲೇ ತಗೊಬಂದು ಕೂರ್ಸ್ಬಿಡಮ್ಮ. ಇಲ್ಲಿ ಅಂತಲ್ಲ, ಇದು ಅಂತಲ್ಲ, ಇಡೀ ಕಂಪ್ಲೀಟ್ ಚಿತ್ರಣ ನಿಮಗೆ ಆ ವಿಡಿಯೋ ದೃಶ್ಯಾವಳಿಗಳಲ್ಲಿ ತೋರಿಸ್ತೀವಿ. ಬನ್ನಿ ಹೋಣ. ಎಸ್, ಬನ್ನಿ, ಅಣೆದೊಡ್ಡಿ ಗ್ರಾಮಕ್ಕೆ ನಾವು ಬಂದಿದ್ದೀವಿ. ಅಣೆದೊಡ್ಡಿ ಗ್ರಾಮದ ಜನರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಏನ್ ನಿಮ್ಮ ಹೆಸರು? ನಾಗರಾಜ್ ಅಂತ. ನಾಗಣ್ಣ, ಏನ್ ಸಮಾಚಾರ? ಈ ರೋಡ್ ಏರಿಯಾ ಹುಡುಗ ಗಾಡಿಲಿ ಬರ್ತಾ ಇತ್ತು. ಯಾವ ಹುಡುಗ? ನಮ್ಮೂರ್ ಹುಡುಗನೆ. ಇಟ್ಲಿನ ಗಾಡಿ ಹೋಯ್ತು, ಅತ್ನ ಅಡ್ಡ ಬಂದಲ್ಲ, ಬಿದ್ದೋದ. ತಲೆನೇ ಹೊಡೆದೈತು. ಎತ್ಕೋಕವನ್ನ ಹಾಸ್ಪಿಟ್ಲಿಗೆ ಆಗ್ತು, ಜೀವ ಹೋಗ್ಬಿಡ್ತು. ಜೀವ ಹೋಯ್ತಾ? ಹೋಯ್ತು ಜೀವ. ಆಮೇಲೆ ಇನ್ನೊಬ್ಬನ್ನ ನೋಡಿ ಇಲ್ಲೇ ಇಬ್ರು ಬಿದ್ದೋದ್ರು, ಕಾಲು ಕೈ ಮುಡ್ಕೊಂಡ್ರು. ಅವ್ರನ್ನ ಹಾಸ್ಪಿಟ್ಲಿಗೆ ಹಾಕಿದ್ದು, ವಾಸಿ ಆಯ್ತು. ಈಗ ಮನೇಲಿ ಅವ್ರಿಗೆ ತಿನ್ನಕ್ಕೆ ಇಟ್ಟಿಲ್ಲ. ಈಗ ಅದಷ್ಟೇ ಆಗದೆ. ರೋಡ್ ಆಗ್ಬೇಕು ನಮ್ಗೆ ಅನುಕೂಲವಾಗಿ. ನಮ್ಮ ಅಣೆದೊಡ್ಡಿ ಗ್ರಾಮಕ್ಕೆ ರೋಡ್ ಇಲ್ಲ. ನಮ್ಮ ಅಣೆದೊಡ್ಡಿಲಿ ಏನು ನಡೆದಿದೆ ಅಂದರೆ, ಇಲ್ಲಿ ಇದಾಗಲಿಲ್ಲ, ಏನು ಗ್ರಾಮ ಟಂಪ್ ಸೇರಿಲ್ಲ ಊರು. ಯಾರು MLA ಬಂದ್ರು ಹೇಳ್ತಾ ಇದ್ದೀವಿ, ಯಾವ MLA ತಲೆ ಕೆಡ್ಸ್ಕೊಳ್ಳಲ್ಲ. ಇದಾಗಲೇಬೇಕು ಕಂಡೀಷನ್ ಆಗಿ. ಆಮೇಲೆ ಬೈರ್ಮಂಗಲ ಕೆರೆಗೆ ನಮಗೆ ಸ್ವಚ್ಛವಾಗಿ ಫಿಲ್ಟರ್ ಮಾಡಿ ನೀರು ಕೊಡಬೇಕು. ಬೆಳೆಗಳು ಮಾಡಲೇಬೇಕು. ಮಾಡಿದ ರೀತಿ ಇಲ್ಲ. ಓಟ್ ಮಾತಾ ಕೇಳಕ್ ಬರ್ತಾರೆ, ಮಾಡಲೇಬೇಕು. ಇದನ್ನ ಇಷ್ಟು ಮಾತ್ರ ನೀವು ಮಾಡ್ಕೊಡೇಬೇಕು. ನೀವಿದ್ರೆ ನಮ್ ಎಲ್ಲಾ ಚಾನೆಲ್ ನೋಡ್ತಾ ಇದೀನಿ, ನಿಮ್ಮನ್ನ ವಾರ್ತೆಯಲ್ಲಿ ಇವಾಗ ನೋಡ್ತಾ ಇದೀನಿ. ಮಾಡ್ಕೊಡ್ಲೇಬೇಕು, ಇನ್ನು ಮಾಡಿಸ್ಕೊಡ್ರಿ. ಹೌದಾ? ಏನ್ ಎಷ್ಟು ಎಕರೆ ಬೆಳೆದಿ? ಎಷ್ಟು ಎಕರೆ ಇದೆ ನಿಮ್ಗೆ? ನಮ್ಗೊಂದು ಎಕರೆ ಇದೆ. ಸೀಮೆ ಹುಲ್ಲು ಹಾಕೊಂಡಿದೀವಿ. ದನಿಗೆ ಸೀಮೆ ಹುಲ್ಲು ದಿನ ಒಂದಕ್ಕೆ ಬೆಳಗ್ಗೆ 4,000 ಲೀಟ್ರು, ಸಾಯಂಕಾಲ 4,000 ಲೀಟ್ರ್ ಹಾಲು. ದಿನ 8,000 ಲೀಟ್ರು. ಹೌದಾ? ಟ್ಯಾಂಕರ್ ಹಾಕದ 12 ಲೀಟ್ರ್ ಟ್ಯಾಂಕರ್ ಕೊಡಿಸಿದೀವಿ. ಯಾರು ನಿಮ್ಮ MLA ಇಕ್ಬಾಲ್ ಅಣ್ಣ. ಇಕ್ಬಾಲ್ ಸುರೇಶ್ ಅಣ್ಣ. ಸುರೇಶ್ ಅಣ್ಣನವ್ರೆ, ಇಕ್ಬಾಲ್ ಅಣ್ಣನವ್ರೆ, MLC ರವಿ ಅಣ್ಣನವ್ರೆ, DK ಶಿವಕುಮಾರ್ ಇಲ್ಲೇ ವಾಸ್ತವ್ಯ ಹೂಡಿದ್ರು. 2002ರೇನೋ ಇಲ್ಲೇ ವಾಸ್ತವ್ಯ ಹೂಡಿದ್ರು. ಅದನ್ನ ಅವತ್ತಿಂದ ಇವತ್ತುವರೆಗೂ ಯಾರು ಗಮನಕ್ಕೆ ತಕೊಳ್ಳಿಲ್ಲ. ರೋಡ್ ವಯಸ್ಸು ಏನೊಂದು 65 ಆಗಿರ್ಬೇಕು. ಕಾಸು ನಮಗ್ ಗೊತ್ತಿದೆ. ಕೆಲವ್ರಿಗೆ ಬರ್ತಾ ಇಲ್ಲ, ಪಿಂಚಣಿ ಬರ್ತಾ ಇಲ್ಲ, 2,000 ರೂಪಾಯಿಂದ ಬರ್ತಾ ಇಲ್ಲ.
ಏನಾಯ್ತಾ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರಿಗೆ ಎಲ್ಕ ಬರ್ಸ್ಕೊಡ್ಬೇಕು ಎಲ್ಕ ಬರ್ಸ್ಕೊಡ್ಬೇಕು. ಅದ್ ಏನ್ ಬರ್ಸ್ಕೊಡೋದು ಅದ್ ಏನು ಕಾಣ ನಮಗೂ ಗೊತ್ತಿಲ್ಲ ಕಣಪ್ಪ. ಸೋನಿಯಾ ಗಾಂಧಿ ಅವರು ದತ್ತು ಗ್ರಾಮ ಅಂತ ತಕೊಂಡಿದ್ರು. ಸೋನಿಯಾ ಗಾಂಧಿ ಅವರು ದತ್ತು ಗ್ರಾಮ ಅಂತ ತಕೊಂಡಿದ್ರು. ಹಣೆ ದೊಡ್ಡಿಯ ಅದೇನ್ ದತ್ತು ಗ್ರಾಮ ಅಂತ ಯಾಕೆ ತಗೊಂಡಿದ್ರು? ಇಲ್ಲಿ ಯಾರ ನಂಜುಂಡಪ್ಪ ಹೇಳಪ್ಪ. ದತ್ತು ಗ್ರಾಮ ಅಂತ ತಕೊಂಡು ತಿರ್ಗಾ ಯಾರು ಇದ್ದ ಗ್ರಾಮಕ್ಕೆ ಹಾಕೊಳ್ಳೇ ಇಲ್ಲ ಗ್ರಾಮಕ್ಕೆ. ಮತ್ತೆ ಎಲ್ಲಿಗೆ ಹಾಕೊಂಡ್ರು? ಸುಮ್ಗೆ ಎಲ್ಲೆಲ್ಲ ಸುಮ್ಗೆ ತೋರಿಸ್ಬಿಟ್ರ. ಅಯ್ಯೋ ಶಿವ. ಸರಿ ಎಲ್ಲಿ ಮನೆ? ಇಲ್ಲೇ ಇದೆ ಸರ್ಕಾರ. ಹೆಂಗದೆ ಊರು? ಊರೇ ಎಲ್ಲ ಕೆಟ್ಟೋಗದೆ. ರೋಡ್ ಇಲ್ಲ, ಅದಿಲ್ಲ, ಇದಿಲ್ಲ, ಏನಿಲ್ಲ. ಇದಿಲ್ಲ ರೋಡ್ ಇಲ್ಲ ಎಲ್ಲೂ. ಎಷ್ಟು ವರ್ಷದಿಂದ ಇಲ್ಲ ರೋಡು? ಸಿಂಧಿಯಾರು ಇದ್ದಾಗ ಮಾಡಿದ್ದು. ಯಾರೋ ಸಿಂಧಿಯಾರು. ಯಾರು? ಸಂಧ್ಯಾ ಸಿಂಧಿಯಾರು ಮಾಜಿ ಅವ್ರು ಮಾಡಿದಾಗ ಜಲ್ಲಿ ಹಾಕಿ ಅವ್ರು ಮಾಡಿದ್ಮೇಲೆ ಇವ್ರು ಅಂತಿದ್ರೆ ಮಾಡಿ ಅವರು 30 ವರ್ಷ ಆಯ್ತು. 30 ವರ್ಷದಿಂದ ಇದೆ ರೋಡ? ಅಯ್ಯೋ ಹೆಂಗೆ ಇಲ್ಲಿ ಅಂತ ಮರ ಚೆನ್ನಾಗದೆ. ಅದ್ ಕಡೆ ಕೆಳಕ್ ಹೋದ್ರೆ ನೀವು ಹೋಗಕ್ಕಾಗಲ್ಲ. ಅಲ್ಲ ಈ ರೋಡಿಗೆ ಬರೋ ಈ ಊರಿಗೆ ಬರೋ ಹೊಟ್ಟೆ ಕುಲ್ಕೋಗ್ಬಿಡ್ತಪ್ಪ ನಮ್ಗೆ. ರೋಡು ಗ್ರಾಮ ಸೇರ್ಲಿಲ್ಲ. ಹಣೆ ದೊಡ್ಡ ಗ್ರಾಮ. ನಾನು 500 ಮನೆ ಗ್ರಾಮನು ಹೇಳಿದೆ. 500 ಮನೇಲಿ ಒಂದ್ ಮನೇನು ಸೇರ್ಲಿಲ್ಲ ಗ್ರಾಮ ಟಮ್ಗೆ. ಸೇರ್ಲಿಲ್ಲ. ಇದು ಯಾವ ಲೋನು ಕೊಡಲ್ರು, ಯಾವ ರೈತರು ಯಾವ ಲೋನು ಕೊಡಲ್ರು, ಲೋನ್ಗಳೇ ಕೊಡಲ್ರು. ಇದು ಯಾವ ಗ್ರಾಮ ಪಂಚಾಯತಿಗೂ ಸೇರೇ ಇಲ್ವಾ ಊರು? ಪಂಚಾಯತಿ ಕೊಳ್ಳಿನಹಳ್ಳಿ ಕೊಳ್ಳಿನಹಳ್ಳಿ ಪಂಚಾಯತಿ ಮತ್ತೆ ಸೇರೇ ಕಂದಾಯ ತಗೋತಾರೆ. ಮನೆಗೆ 5,000 6,000 ಅದೇ ಅಂತಾರೆ, ಕಂದಾಯ ತಗೋತಾರೆ. ಗ್ರಾಮ ಟಾಪಿಕ್ ಸೇರಿಸ್ಲಿಲ್ಲ. ಇಲ್ಲಿ ಬೆಳಗ್ಗೆ 9 ಗಂಟೆಗೆ ಒಂದು ಬಸ್ ಬಿಟ್ರೆ ತಿರ್ಗಾ 3 ಗಂಟೆಗೆ ಬಸ್ ಇಲ್ವಾ? ಬಸ್ ಇಲ್ಲ. ಏನ ಬೆಂಗಳೂರು ಪಕ್ಕದಲ್ಲಿರೋ ಊರಿಗೆ ಬಸ್ ಇಲ್ವಾ? ಬಸ್ ಇಲ್ಲ. ತಿರ್ಗಾ 3 ಗಂಟೆಗೆ ಬಿಟ್ರೆ ಸಾಯಂಕಾಲ 5 ಗಂಟೆಗೆ ಈ ಕಡೆಯಿಂದ ಆ ಕಡೆ ಹೊಂಟೋಗೋದು ಅಷ್ಟೇ. ಆ ಕಡೆಯಿಂದ ಬರಲ್ಲ. ಒಂದೇ ಈ ಕಡೆಯಿಂದ ಆ ಕಡೆ ಹೋಗೋದು, ಆ ಕಡೆಯಿಂದ ಈ ಕಡೆ ಬರೋದು. ಮರಿನಂಜಪ್ಪ. ಹಿರಿ ನಂಜಪ್ಪ ಯಾರು ಹಂಗ್ರ? ನಿನ್ನ ಡ್ಯಾಡಿ? ವೆರ್ ಇಸ್ ಯುವರ್ ಡ್ಯಾಡಿ? ಗಾಡಿ ಇಲ್ಲ. ಡ್ಯಾಡಿ ಇಸ್ ಹೋಮ್. ಈಗ ಬಸ್ ಹಿಂಗ್ ಹೋಯ್ತದೆ, ಮತ್ತೆ ಹಿಂಗ್ ಹೋದ್ರೆ ಬರೋದ್ ಹೆಂಗಪ್ಪ? ಬರುವಂಗಿಲ್ಲ. ಆ ರೋಡ್ ಎಲ್ಲ ಬರೋರ್ ಹೆಂಗ್ ಬರ್ತಾರಪ್ಪ? ಬೆಳಗ್ಗೆ ವಾಪಸ್ ಬೆಳಗ್ಗೆ ಬರ್ತಾರ 9 ಗಂಟೆಗೆ. ಈ 500 ಮನೆ ಗ್ರಾಮಕ್ಕೆ ಒಂದೇ ಒಂದ್ ಕುಂಟೆ ಮಸಾಣ ಇಲ್ಲ. ಮಸಾಣ ಇಲ್ವಾ? ಮಸಾಣನೇ ಇಲ್ಲ. ಇದೊಂದ ಮಾಡಿಸ್ಕೊಡ್ಲೇಬೇಕು. ನೋಡಿ ಇವರಿಗೆ ಸ್ಮಶಾನನೂ ಇಲ್ಲ. ಮಸಾಣನೇ ಇಲ್ಲ. ಮಸಾಣ ಆಗ್ಲೂ ಇಲ್ಲ, ಇಲ್ಲಕ್ಕೂ ಇಲ್ಲ. ಗೌಮಳ ಅದೇ ಗೌಮಳ ಇದ್ರು ಏನ್ ಮಾಡ್ಕೊಂಡವ್ರೆ? ಆಯ್ತು ಬಿಡಪ್ಪ. ತಾಕತ್ತು ಇಲ್ಲ ನಮ್ಮೂರಲ್ಲಿ. ಇಷ್ಟು ವರ್ಷ ಆಗದೆ ಊರೆಲ್ಲ ಮಸಾಲ ಮಾಡ್ಕೊಳ್ಳಿಲ್ಲ. ಗೋಮಳ ಭೂಮಿ ಅದೇ ಮಾಡಿಸ್ಕೊಡಕ್ ತಾಕತ್ ಯಾರಿಗೂ ಇಲ್ಲ ನಮ್ಮೂರಲ್ಲಿ. ಅಲ್ಲ ಇದು ಬಾರೋ ಬಾರು ಬಿಲ್ಲರ್ಡಿ ಗೇಟ್ ಇರೋದೆ. ಬಾರ್ ಬೇಕಾ? ಬಾರ್ ಬೇಡ ನಮ್ಗೆ. ಮತ್ತೆ ಯಾವಾಗ ಎಲ್ಲಾಕ ಬಂದ? ಮಸಾಣ ಮಾಡಿಸ್ಕೊಡ್ರಿ ನಮ್ಗೆ. ಮತ್ತೆ ಎಲ್ಲಾಕ ಬಂದೆ? ಏನ ಬಿಲ್ಲರ್ಡಿ ಗೇಟು ಬೆಳಗ್ಗೆ ಬೆಳಗ್ಗೆ ಜಾಳ ಮುರಿಯಕ್ ಹೋಯ್ತಿವಲ್ಲ ಕೂಲಿ ಮಾಡಕ್ಕೆ. ಅದಕ್ಕೆ ಶಕ್ತಿ ಬೇಕಾ? ಅದಕ್ಕೆ ಶಕ್ತಿ ಬೇಕು. ಅಲ್ಲ ಶಕ್ತಿ ಹೋಗೋದಲ್ವಾ? ಇಲ್ಲ, ಅದ್ ಹಾಕೊಂಡ್ರೆ ನಮ್ಗೆ ಶಕ್ತಿ. ಹಾಕೊಂಡ್ರೆ ಶಕ್ತಿ. ಅದ್ ಹೆಂಗ್ ಬಂದದು ಶಕ್ತಿ? ಅದು ಏನ್ ಮಾಡೋಣ, ಈ DK ಕುಮಾರಸ್ವಾಮಿ ಬೇರೆ ಎಣ್ಣೆ ಜಾಸ್ತಿ ಮಾಡ್ತಾವ್ರೆ. ಕೂಲಿ ಮಾಡೋರ್ ನಾವ್ ಏನ್ ಮಾಡೋಣ? ಎಷ್ಟ್ ಕೊಟ್ಟರು ಬೆಳಗ್ಗೆ ಜಾಳ ಮರ 20-500 ರೂಪಾಯಿ ಕೊಡ್ತಾರ. 20-500? ಅದಿನೇನೋ 500 300 ರೂಪಾಯಿ ಕುಡ್ಕೊಳ್ಳೋದೆ. 300 ರೂಪಾಯಿ ಕೊಡ್ಕೊಳ್ಳೋದು. ಸಣ್ಣಗೆ ಏನ್ ಮಾಡೋಣ? ಮನೆಗೆ ಏನು ಇಲ್ಲ. ಹಿಂಗಾದ್ರೆ ಜೀವನ ನಡೆದಂಗ. ಈಗ ರೋಡ್ ರೆಡಿ ಮಾಡಿಸ್ಬಿಟ್ಟು ರೋಡ್ ರೆಡಿ ಮಾಡಿಸ್ಬೇಕಾ? ರೋಡ್ ರೆಡಿ ಏನೇನ್ ಪ್ರಾಬ್ಲಮ್? ಮನೆ ಇದು ಮಸಣ ಅದ್ನು ರೆಡಿ ಮಾಡ್ಸ್ರಣ. ಅದ್ನು ರೆಡಿ ಮಾಡಿಸ್ಬಿಟ್ಟು ಎಲ್ಲಿ ಉಳ್ತಿದೀವಿ ಅಲ್ವಾ? ಎಲ್ಲಿ ಉಳ್ತಿದೀರಿ ಎಲ್ಲರೂ? ನಮ್ಗೂ ಹೊಲ ಗದ್ದೆ ಏನು ಇಲ್ಲ ಅಣ್ಣ. ಅಲ್ಲ ನಿಮ್ ಜಮೀನಲ್ಲಿ ನೀವು ಉಳ್ಕತ್ತಿದ್ರಿ? ಯಾವ ಜಮೀನು ಇಲ್ಲ. ಯಾರು ಸತ್ರ ಎಲ್ಲಿ ಉಳ್ಕತ್ತಿದ್ರಪ್ಪ? ಅದೇ ಮಸಾಲ ಮಾಡಿಸ್ಕೊಡ್ರಿ ಅಂತ ಈಗ ಎಲ್ಲಿ ಮಾಡ್ತಿದ್ರಿ? ನಿಮ್ ಮಾಡ್ಕೊಂಡ್ ತಿಂತ ಹಂಗಲ್ಲೋಣ. ಈಗ ಸತ್ರ ಒಂದು ಜಮೀನು 10 ಗುಂಟೆ ಇರೋರ್ನ ತಡಕ್ಬೇಕು. ಹೊಸಿ ಜಾಗ ಕೊಡ್ರಪ್ಪ, ಹೆಣ ಮುಗಿದ್ನಾಕೆ ಅಂತ. ನೋಡ್ರಪ್ಪ, ಸತ್ ಮೇಲೂ ನೆಮ್ಮದಿಲ್ಲ, ಸತ್ ಮೇಲೂ ಪ್ರಾಬ್ಲಮ್ ಇದೆ. ಜಾಗ ಕೊಡ್ರಪ್ಪ ಅದು ಕೊಡ್ತೀವಿ ಅಂತ ಅವ್ರನ್ನ ಗೋಣಿಗೆ ಕೇಳಿ ಆ ಜಾಗ ಇಸ್ಕೊಂಡು ಅಲ್ಲಿ ಹಾಕ್ಬೇಕು. ಹೌದಾ? ಹಂಗಾಗದ ಪರಿಸ್ಥಿತಿ. ಅವ್ರ ಸಂಬಂಧ ಇದ್ರೆ ಹಾಕ್ಬರ್ರಿ, ಇಲ್ಲ ನಮ್ಮದ್ ಕೇಳ್ತಾರೆ. ಸಂಬಂಧ ಇದ್ರೆ ಸಂಬಂಧ ಇಲ್ದೆ ಬಂದ್ರೆ ನಿಮ್ ಜಮೀನಲ್ಲೇ ಮಾಡ್ಕೊಳ್ಳಿಲ್ಲ? ಇಲ್ಲ, ಜಮೀನ್ ಇಲ್ದೇ ಇರೋರು ಏನ್ ಮಾಡೋದು? ಜಮೀನ್ ಇಲ್ದಿರೋರು ಏನ್ ಮಾಡೋರು? ಇರೋರು ಅವ್ರೆ. ಹಂಗೆ. ನಿಮ್ಮ ಹೆಸರೇನು? ಕೆಂಚಪ್ಪ. ಕೆಂಚಪ್ಪ, ಏನ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್ ಇದೆ ಸಂದೆ? ಎಲ್ಲ ರೋಡ್ ಹೋಗ್ಬಿಡ್ತು.
ಏನು ಇಲ್ಲ, ಹೋಗಕ್ಕೂ ಆಗಲ್ಲ ಬರಕ್ಕೂ ಆಗಲ್ಲ. ಎಲ್ಲ ಅದ್ಗೆಟ್ಟೈತು, ಯಾವುದು ಇಲ್ಲ ಊರಿಗೆ. ಎಷ್ಟು ವರ್ಷದಿಂದ ನೋಡ್ತಿದ್ರಿ ಇದೇ ಕರ್ಮವ? ಇದೇನು 30 ವರ್ಷದಿಂದ ಇದೆ ಅಂಕ್ಲು. ಹೌದಾ? ಅವಾಗಲೇ ಚೆನ್ನಾಗಿತ್ತ? ಅವಾಗ ಚೆನ್ನಾಗಿತ್ತು, ಈಗ ಹಿಂಗ ಆಗೋಯ್ತಾ? ಎಲ್ಲ ಈಗ ಅದ್ಗೆಟ್ಟೈತೆ ಎಲ್ಲ. ಎಲ್ಲ ನಿಮ್ MLA ಅಲ್ಲವ್ರೆ ಎಲ್ಲವ್ರ ಮನಿತಾವ್ರೆ. ಬರೋದಿಲ್ವ ಇಲ್ಲಿಗೆ? ಇಲ್ಲ ಬರಲ್ರು, ನಿಮ್ ಕಷ್ಟ ಕೇಳಕ್ ಬರಲ್ವಾ? ಯಾರು ಬರಲ್ರು. ಇಕ್ಬಾಲ್ ಹುಸೇನ್ ನನಗೆ ಮೊದ್ಲೇ ಹುಷಾರಿಲ್ಲ, ಈ ವಿಡಿಯೋ ನೋಡ್ಬಿಟ್ಟು ಇನ್ನೂ ಹುಷಾರ್ ತಪ್ತದೆ. ಓಟಿಗೆ ಬರ್ತಾರೆ, ಓಟ್ ಹಾಕಿಸ್ಕೊಳ್ತಾರೆ. ತಿರ್ಗಿ ಹೋದ್ರೆ ನೀನ್ ಯಾವ್ರಯ್ಯ ಅಂತಾರೆ. ಯಾವ್ರಯ್ಯ? ಹೋಬಳಿ ಯಾವ್ದು ಬರ್ತದಪ್ಪ ಇದು? ಹೋಬಳಿ ಇಂಗ್ಲಿಷ್ ಇಲ್ಲ, ಆರೋಳಿ ತಾಲೂಕ್ ಮಾಡವ್ರೆ. ಆರೋಳ್ಳಿ ತಾಲೂಕು. ಈಗ ನೋಡಿ, ಈಗ ಈ ಹಣೆದೊಡ್ಡಿ ಅನ್ನೋ ಗ್ರಾಮಕ್ಕೆ ಸೇರಿಲ್ವಂತೆ. ಈಗ ಹಣೆದೊಡ್ಡಿ ಗ್ರಾಮಕ್ಕೆ ಇಕ್ತವ್ರೆ ನಾಮ. ಹೌದಾ? ಇಕ್ಕವ್ರ ನಾಮ ಇಕ್ಕವ್ರೆ. ಹಂಗಾಗೋಯ್ತಾ? ಎಲ್ಲ ಹಂಗಾಗೋಯ್ತು. ಅಯ್ಯೋ, ಹಂಗಾಗೋಯ್ತಾ? ತಿನ್ನೋರು ಯಾರು ತಿಂತಾವ್ರೆ. 20 ಗುಂಟೆ 30 ಗುಂಟೆ ಜಮೀನುಗಳವೆ. ಅವು ಪಿ ನಂಬರ್ ಅಲ್ಲಿ ಗೌ ಮಾಡಿದವು. ಅವು ಆಕಾರ ಬಂದಿಲ್ಲ, ಸರಿ ಇದಿಲ್ಲ. ಅದನ್ನ ಮಾಡ್ಕೊಡ್ರಿ ಅಂತ ಅಂದ್ರೆ ಅದ್ ಬರ್ಲಿ ಇದು ಬರ್ಲಿ ಅಂತಾರೆ ಈ ನಮ್ಮ ತಹಸೀಲ್ದಾರರು. ಅಲ್ಲಿ DC ಯಾರು ಹೇಳಿದ್ರೆ DC ಅರ್ಜಿ ಕೊಡ್ರಿ ಅಂತಾರೆ. ಅವ್ರಿಗೆ ಅರ್ಜಿ ಕೊಟ್ರೆ AC ಕೊಡ್ರಿ ಅಂತಾರೆ. AC ಕೊಟ್ರೆ ತಹಸೀಲ್ದಾರ್ ಕಳ್ಸಿದ ಹೋಗ ಅಂತಾರೆ. ಹಿಂಗ್ ಮಾಡ್ತಾವ್ರ ಸರ್. ಪಿ ನಂಬರ್ಗಳು ಮಾಡ್ಕೊಡ್ತಾ ಇಲ್ಲ. ನನಗೆ ಅರ್ಥನೇ ಆಗ್ತಲ್ಲ. ನಿಮ್ಮ ಗ್ರಾಮಕ್ಕೆ ಸೇರ್ಸಿಲ್ಲ ಅಂದ್ಮೇಲೆ ಗ್ರಾಮಕ್ಕೆ ಇದು ಯಾವ ಗ್ರಾಮ ಪಂಚಾಯತಿ? ಓಟ್ ಹಾಕೋದಿಲ್ಲ ನೀವು? ಇಲ್ಲೇ ಹಾಕ್ಬೇಕು, ಇಲ್ಲೇ ಓಟ್ ಹಾಕೋದು. ನಿಜವಾಗ್ಲೂ ಗ್ರಾಮ ಪಂಚಾಯತಿ ಸೇರ್ಸಿಲ್ವ ಈ ಊರ? ಸೇರ್ಲಿಲ್ಲ. ಆರೋಳಿಗೂ ನಮ್ದು ಇರೋದು 7 ಕಿಲೋಮೀಟರ್. 7 ಕಿಲೋಮೀಟರ್ ಹೋಗಕ್ಕೆ 1 ಗಂಟೆ ಟೈಮ್ ಬೇಕು. 1 ಗಂಟೆ ಟೈಮ್ ಅದ್ರಲ್ಲಿ ಈ ಕಡೆಯಿಂದ ಹೋದ್ರೆ ಆ ಕಡೆಯಿಂದ ಬತ್ತಿ ಗ್ಯಾರಂಟಿ ಇಲ್ಲ. ದಿನಕ್ಕೊಂದು ಆಕ್ಸಿಡೆಂಟ್ ಆಯ್ತವೆ. ಈ ರೋಡ್ వచ్చి DK ಸಾಹೇಬ್ರಿಗೆ ಗಮನಕ್ಕೆ ಹಾಕೊಂಡು ರೋಡ್ ಮಾಡಿಸ್ಕೊಡ್ಬೇಕು. ಅಷ್ಟೇ ನಮ್ಗೆ ಕೇಳ್ಕೊಳ್ಳೋದು. ಉಳಿದವು ಆಮೇಲೆ ಊರಿನ ಹೋಗಿ ಗ್ರಾಮ ಠಾಣೆಗೆ ಸೇರಿಸ್ಬೇಕು ಅಷ್ಟೇ. ಊರ್ನ ಗ್ರಾಮ ಠಾಣೆಗೆ ಸೇರಿಸ್ಬೇಕು. ನೋಡಿ, ಊರ್ನ ಗ್ರಾಮ ಪಂಚಾಯತಿಗೆ ಸೇರ್ಸಿಲ್ಲ ಅಂದ್ಮೇಲೆ ನಿಮಗೆ ಪಂಚಾಯತಿ ಅಧ್ಯಕ್ಷರು ಯಾರು ಬರ್ತಾರೆ ಹೇಳೋಣ? ಹೇಳಿ. ಮೇನ್ ಬೇಕಾಗಿರೋದು ಮಸಣ ಬಡವರವ್ರೆ, ಜಮೀನು ಇಲ್ಲ ಊರಲ್ಲೇ. ಇಷ್ಟು ಮನೆ ಕೆಲವ್ರ ಜಮೀನು ಅರ್ಧ ಜನಕ್ಕಿಲ್ಲ. ಊನಾಗ ಜಾಗ ಇಲ್ಲ. ಅಲ್ಲೆಲ್ಲ ಒಂದ್ ಅರೆತಾವು ಬೈತಾರ, ಸುಟ್ಸ್ಕೊಡಲ್ರು, ಎಣ್ಣೆ ಸುಟ್ಸ್ಕೊಡಲ್ರು, ಜಗಳ ಕಾಯ್ತಾರೆ. ಈ ಊನಕ್ಕಂತೂ ಮಸಾಣ ಅಂತೂ ಇಲ್ಲ. 300-400 ಮನೆ ಅದೇ, ಒಂದಿಷ್ಟು ಮಸಾಣ ಇಲ್ಲ. ಬಡವ್ರು ಜಾಸ್ತಿ ಇರೋರು ಇಲ್ಲಿ, ಬಡವ್ರೆ ತುಂಬಾ ಬಡವ್ರ ಇರೋರು ಇಲ್ಲಿ. ಮೇನ್ ಬೇಕಾಗಿರೋದು ಮಸಾಣ ಬೇಕು, ದಾರಿ ಬೇಕು. ಇಲ್ಲಿನ ಒಂದು ಮನೆಯವ್ರಿಗೂ ಒಂದು ಕರೆಕ್ಟಾಗಿ ದಾಖಲಾತಿಗಳಂತೂ ಇಲ್ಲ. ಏನು? ಯಾವ್ದಕ್ಕೆ? ಮನೆಗಳಿಗೂ ಅಷ್ಟೇ, ಮನೆಗಳಿಗೂ ದಾಖಲಾತಿಗಳಿಲ್ಲ. ಕಂದಾಯ ತಗೋತಾರೆ, ರಸೀದಿ ಕೊಡ್ತಾರೆ. ಕಂದಾಯ ಸಂದಾಯ ಕಂದಾಯ ಸಂದಾಯ ನೀವ್ ಹೇಳ್ದೆ ಕರೆಕ್ಟ್ ಅದು. ಆದ್ರೆ ಒಂದು ದಾಖಲಾತಿಗಳು ಕರೆಕ್ಟ್ ಆಗಿಲ್ಲ. ಹಿಂಗಾಗಿರೋದು. ಇದನ್ನ ರೆಡಿ ಮಾಡ್ಕೊಳಕ್ಕೆ ಒಂದು ಕಂದಾಯ ಸಂದಾಯ ಊರವರೆಲ್ಲ ಎದ್ದವ್ರೆ ಬಂಡಾಯ. ಅಯ್ಯೋ, ನಿಮ್ ಮನೆ ಕಾಯವಾಗ ಹೋಗ. ಇದು ಯಾಕೆ ಹಿಂಗ್ ಮಾಡಿರಿ ನೀವು? 150 ಎಕರೆ ಜಮೀನು ಊರ್ಗದೆ. ಅದು ಪಿ ನಂಬರ್ ದುರಸ್ತ್ ಮಾಡ್ಕೊಡ್ರಿ ಅಂದ್ರೆ ದುರಸ್ತ್ ಆದೇಶ ಬರ್ಲಿ. ಅಲ್ಲ ಸರಿ, ತಾಲೂಕು ಆಫೀಸಿಗೆ ಎಲ್ಲಿ ಹೋಗ್ಬೇಕು ನೀವು? ಕನಕಪುರ ಹೋಗ್ಬೇಕು. ಕನಕಪುರ್ಗ ಆರೋಳಿಗ? ಈಗ ಆರೋಳಿಗೆ ಮುಂಚೆ ಕನಕಪುರ. ಜಿಲ್ಲಾ ಪಂಚಾಯತಿಗೆ ಹೋಗೋದ್ರೆ ರಾಮನಗರ. ಏನಪ್ಪಾ? ಮನೆಗೆ ಪಂಚಾಯತಿ ಸೇರ್ ಮೇಲೆ ರಸೀದಿ ಕೊಡ್ಲೇಬೇಕು, ಕಂದಾಯ ಕಟ್ಲೇಬೇಕು. ಇಲ್ಲಾಂದ್ರೆ ಪಂಚಾಯತಿ PDOಗಳೇ ಇದಕ್ಕೆ ಜವಾಬ್ದಾರಿಗಳು. ಅಲ್ಲ, ಇದಕ್ಕೆ ಪಂಚಾಯತಿಗೆ ಸೇರಿಲ್ವಂತಲ್ಲಪ್ಪ ಈ ಊರು. ಮತ್ತೆ ಗ್ರಾಮ ಠಾಣೆಗೆ ಕಂದಾಯ ಕಟ್ಬೇಕು. ಪಕ್ಕನ ಗ್ಯಾರಂಟಿ ಇದು ಯಾಕೆ ಕಟ್ಬೇಕಂದ್ರೆ ಅಲ್ಲ, ನನ್ಗೆ ಇರಿ ಒಂದ್ ನಿಮಿಷ ಇರ್ರಿ. ನಾನೊಬ್ಬ ಗ್ರಾಮ ಪಂಚಾಯತಿ ಎಂಪ್ಲಾಯ್ ಕಣ. ಹೌದಾ? ಪಂಚಾಯತ್ ಗ್ರಾಮ ಪಂಚಾಯತಿ ಎಂಪ್ಲಾಯ್ ಕಣ ನಾನು. ಇವಾಗ ಇದಾಗದೆ ಈಗ ನಿನ್ನೆ ಸತ್ಯ ಕೇಳ್ತೀನಿ, ಹೇಳಪ್ಪ. ನಂಗೆ ಸತ್ಯ ಹೇಳ್ಬೇಕು. ಈ ಹಣೆದೊಡ್ಡಿ ಗ್ರಾಮನ ಗ್ರಾಮ ಪಂಚಾಯತಿಗೆ ಸೇರ್ಸಿಲ್ವಾ? ಅದು ಕಂದಾಯ ಕಟ್ಟಿದ ಮೇಲೆ ಕೊಡ್ಲೇಬೇಕು ರಸೀದಿನ. ಕೊಟ್ಟಿಲ್ಲ ಅಂತಂದ್ರೆ ಅದು ಕಂದಾಯ ರಸೀದಿ ಕತೆ ಬಿಟ್ಟಕಪ್ಪ. ಈ ಕತೆ ಊರ್ನ ಈ ಕತೆ ಆಗದ. ಈ ಕತೆ ಮಾಡಿಸ್ಕೊಡಿ, ಈ ಕತೆ ಮಾಡಿಸ್ಕೊಡಿ ಮೊದಲು. ಈ ಕತೆಗೆ ತಾಲೂಕ್ ಆಫೀಸ್ಗೆ ಹೋಗ್ರಿ. ಇದಕ್ಕೆ ಇಒ ಸಿಒ PDOಗಳೇ ಜವಾಬ್ದಾರಿಗಳು. ಅವರೇ ಜವಾಬ್ದಾರಿ ಇದಕ್ಕೆ. ಈ ಖಾತೆ ಮಾಡ್ಬೇಕಾದ್ರೆ ಅವ್ರು ಸಿಒ ಹತ್ರ ನೀವು ಸಿಒ ಹತ್ರ ಹೋಗಿ ನೀವು ಮೇನು. ಈಗ ಈ ಕತೆ ಮಾಡ್ಸಿಲ್ಲ ಅನ್ಬಿಟ್ಟು ನೀವು ಗ್ರಾಮ ಪಂಚಾಯತಿ ಸೇರ್ಸಿಲ್ಲ ಊರ್ನ? ಪಂಚಾಯತಿ ಸೇರ್ಸಿರ್ತಾರೆ ಮೋಸ್ಟ್ಲಿ. ಸಿಒ ಇಂದನೇ ಪಂಚಾಯತಿಗೆ ಸೇರ್ಸದೆ, ಬಟ್ ಗ್ರಾಮ ಠಾಣ ಮಾಡ್ಲಿಲ್ಲ. ಗ್ರಾಮ ಠಾಣಕ್ಕೆ ಎಲ್ಲ ಅಳ್ಕೊ ಹೋಗವ್ರೆ. ಅಳ್ಕೊ ಹೋದ್ರುನೆ ಅವ್ರ ಇನ್ನ ಏನು ಅನ್ನೋದು ಒಂದ್ಸತಿ ಅಳ್ಕೊ ಹೋದ್ರು. ಬಟ್ ಪಂಚಾಯತಿ ಸೇರದೆ ಎಲ್ಲ ಅಳ್ಕೊ ಹೋಗದೆ. ಎಲ್ಲಾ ಕಡೆ ಮಾಡ್ಕೊಂಡ್ಬಿಟ್ಟು ಪ್ರಿಂಟಿಂಗ್ ಇದ್ ನೋಡ್ತಾರೆ. ನಿಮ್ಮೂರ್ ಕಂಡ್ರೆ ಯಾಕೆ? ಯಾಕೆಂದ್ರೆ ಅವ್ರಿಗೆ ಯಾಕೆ ಓಟ್ ಜಾಸ್ತಿ ಅವಲ್ಲ, ಅದಕ್ಕೆ ಬರ್ತಾ ಇಲ್ಲ. ಬಿಟ್ಟಾರೇನಪ್ಪ, ಎಲ್ಲ ಇಸ್ಕೋಬೇಕು. ಯಾಕೆ ಇಸ್ಕೋಬೇಕು? ಈಗ ಈಸ್ಕೊಂಡ್ರಲ್ಲ, ಅದಕ್ಕೆ ನಿಮಗೆ ಇಸ್ತವ್ರಿ. ಅದಕ್ಕೆ ಅವ್ರು ಮಾಡೋದು.
ಕಾಸು ಇಸ್ಕೊಂಡಿರಿ ಹಾಕ್ಬಿಟ್ರಿ ನಾವು ಕೊಟ್ಟಿಲ್ವಾ ಕಾಸ ಹೋಗಯೋ ಅಂತಾರೀಗ. ಹಾ ಅವತ್ತು ಓಟ್ ಹಾಕ್ಬೇಕಾದ್ರೆ ಕೊಟ್ಟಿಲ್ವಾ? ಕಾಸು ಇಸ್ಕೊಂಡಿದ್ದೀರಿ ಹೋಗ್ರಿ ಹಂಗೆ ಅನ್ನೋದು ಇವಾಗ. ಹೆಂಗದೆ ನಿಮ್ಮೂರು? ನಿಮ್ಮೂರಲ್ಲಿ ಏನು ಪ್ರಾಬ್ಲಮ್? ಆಮೇಲೆ ರೋಡ್ ಏಕ ಎಲ್ಲ ಗುಂಡಿ, ಆಟೋ ಹೋಗಕ್ಕಾಗಲ್ಲ, ಬಸ್ ಹೋಗಕ್ಕಾಗಲ್ಲ, ಬಸ್ ಬಿಡ್ತಾ ಇಲ್ಲ, ಅದೆಲ್ಲ ಪ್ರಾಬ್ಲಮ್. ಬಸ್ ಇಲ್ವಾ? ಎಷ್ಟು ಗಂಟೆ ಬರ್ತದೆ, ಎಷ್ಟು ಗಂಟೆ ಹೋಯ್ತದೆ? ಬೆಳಗ್ಗೆ ಬರ್ತದೆ 7 ಗಂಟೆ 7:30 ಹಿಂಗೆ. ಹೋಗಿದ್ದು ಹಿಂಗೆ ವಾಪಸ್ ಬರಲ್ವಾ? ಹಂಗೆ ಹೊಂಟೋಗುತ್ತೆ. ಹಂಗೆ ಹೊಂಟೋಯ್ತಾ? ಹ್ಞೂ ಸರಿ ಆಯ್ತು ಹೋಗಪ್ಪ. ಓ ನಮಸ್ಕಾರ ಕಣವ. ಏನ್ ನಿಮ್ಮ ಹೆಸರು? ತಿಮ್ಮಮ್ಮ. ಏನ್ ನಿಮ್ ಪ್ರಾಬ್ಲಮ್? ಊರಲ್ಲಿ ಏನ್ ಪ್ರಾಬ್ಲಮ್ ಹೇಳವ? ಅದ್ ಏನದ? ಇರೋಣ ಒಂದ್ ನಿಮಿಷ ಮಾತಾಡ್ತೀನಿ. ಈ ಕಡೆ ಬಾಬಾ. ಗನ್ಲಮಯ ಮಾಡ್ಬಿಟ್ಟು ನಮ್ಮನ್ನ. ಈಗ ಕಾಸು ಬಂತ? ಏನ್ ಹೇಳ್ಬೇಕು? ಕಾಸು ತಡ್ರಿ. ನಾ ಮಾತಾಡ್ಸಕ್ ಗೊತ್ತು. ಎಷ್ಟು ಜನ ಮಾತಾಡ್ಸಿಲ್ಲ ನಾನು. ನೋಡ್ರಿ ಹೋದ್ ತಿಂಗಳು ಬಂದಿತ್ತು. ತಿಮ್ಮಮ್ಮ ರೇಷನ್ ಕಾರ್ಡ್ ಐತಾ? ರೇಷನ್ ಕಾರ್ಡ್ ಐತಾ? ಕಾಸು 2,000 ರೂಪಾಯಿ ಗೃಹಲಕ್ಷ್ಮಿ ಬರ್ತದೆ. ಎಷ್ಟು ತಿಂಗಳು ಬತ್ತು, ಎಷ್ಟು ತಿಂಗಳು ಬರ್ಲಿಲ್ಲ? ಈ ತಿಂಗಳದ್ ಬರ್ಲಿಲ್ಲ, ಹೋದ್ ತಿಂಗಳದ್ ಬಂದಿತ್ತು. ಹೋದ್ ತಿಂಗಳದ್ ಬಂದಿತ್ತಾ? ಅದ್ರ ಹಿಂದಿನ ತಿಂಗಳು? ಆದ್ರೆ ಹಿಂದಿನ ತಿಂಗಳದ್ದು ನನ್ಗೆ ಗೊತ್ತಾಗಲ್ಲ, ನಾನು ಓದ್ಲಿಲ್ಲ. ಅದೇ ಬಂದಾಗ ಇಸ್ಕೊತೀನಿ ಅಷ್ಟೇ. ಹಂಗೆ. ಪೆನ್ಷನ್ ದುಡ್ಡು? ಪೆನ್ಷನ್ ದುಡ್ಡು ಬರ್ತದೆ. ಅದು ಬರ್ತೈತಾ? ಎಷ್ಟು ಬರ್ತದೆ? 700 ರೂಪಾಯಿನ ಬರ್ತದೆ. 700 ರೂಪಾಯಿನ ಬರ್ತದೆ. ಏನ್ರಿ ಯುವ ಪ್ರತಿಭೆ, ಏನ್ ನಿಮ್ಮ ಹೆಸರು? ಶಿವರಾಜ್. ಏನ್ ಮಾಡ್ಕೊಂಡಿದ್ದೀರಾ? ಆಟೋ ಡ್ರೈವರ್. ಓ ನೀವೇ ಈಗ ಸದ್ಯಕ್ಕೆ ಬಂದು ಇಲ್ಲಿ ಆಟೋ ಡ್ರೈವರ್ಸ್. ಹೆಂಗು ಬಸ್ ಬರ್ತಾ ಇಲ್ಲ, ನಿಮ್ದೇ ಜಮಾನ ಸರ್. ಬಸ್ ಬರ್ತಾ ಇದೆ, ರಸ್ತೆ ಸಮಸ್ಯೆ ಆಗಿರೋದು. ಈ ರಸ್ತೆ ಬಗ್ಗೆ ಸಾಕಷ್ಟು ಬರೀ ನಾವು ಕೂಡ MLA ಅವರಿಗೆ ರೋಡ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಬಸ್ ಬಿಡ್ತಾ ಇಲ್ಲ. ಮನವಿ ಪತ್ರ ಕೊಟ್ಟಿದ್ದೀವಿ, ಮಾಡ್ಕೊಡ್ತೀವಿ ಅನ್ನೋ ಭರವಸೆ ಕೂಡ ಕೊಟ್ಟವ್ರೆ. ಮಾಡ್ಕೊಡ್ತೀವಿ ಅಂತ ಹೇಳ್ತಾವ್ರೆ, ಮಾಡ್ಕೊಡ್ತೀವಿ, ಇನ್ನು ಸ್ವಲ್ಪ ದಿನ ಪೂಜೆ ಮಾಡ್ತೀವಿ ಅಂತ ನಾವು ಹೇಳಿದ್ರು. ಪೂಜೆ ಆದ್ರೆ ಆಗ್ಲಿಲ್ಲ. ನೋಡೋಣ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಭರವಸೆ ಕೊಡ್ತಾವ್ರೆ. ಆಶ್ವಾಸನೆಗೆ ವಾಸನೆ ಹಿಡಿದಿದೆ. ಎಷ್ಟು ವರ್ಷ ಆಯ್ತು MLA ಗೆದ್ದು? 3 ವರ್ಷ ಆಯ್ತು. 3 ವರ್ಷ. ನೀವು ಮನವಿ ಕೊಟ್ಟಿದ್ದು ಯಾವಾಗ? ನಾವು 2 ಬರ್ತದೆ ಸರ್. ಪ್ರತಿ ಕೆಲಸ ಮಾಡ್ಕೊಟ್ಟಿದ್ದಾರೆ, ರಸ್ತೆ ಒಂದು ಆಗ್ಲಿಲ್ಲ. ಏನ್ ಪ್ರಾಬ್ಲಮ್? ಮಾಮೂಲಿ ರೋಡ್ ನೋಡಪ್ಪ, ನಮ್ಮ ಹಿರಿಕರ ಪರವಾಗಿಲ್ಲ. ಆಮೇಲೆ ಇನ್ನೊಂದು ನೋಡ್ರಿ, ಇಲ್ಲಿ ಚರಂಡಿ ಮಾಡ್ಸವ್ರೆ, ಒಪ್ಕೊಳ್ಳೋಣ. ಚರಂಡಿ ಮಾಡ್ಸಿದ್ರೆ ಯಾವ ಲೆವೆಲ್ ಚರಂಡಿ ಮಾಡಿಸ್ಬೇಕು? ಯಾವ ಲೆವೆಲ್ ಮಾಡ್ಸವ್ರೆ? ಯಾವ ರೋಡ್ ಲೆವೆಲ್ ಚರಂಡಿ ಮಾಡಿಸ್ಬೇಕು? ಯಾವ ಲೆವೆಲ್ ಚರಂಡಿ ಬಂದದೆ? ಹಿಂದಕ್ಕೆ ಹೋಗದೆ ಮನೆ ಕಡೆಗೆ ಹೋಗಿರೋದಲ್ಲ, ಚರಂಡಿ ನೋಡ್ರಿ. ಅಲ್ಲಿ ಒಂದ್ ಗಾಡಿ ಒಂದ್ ವೆಹಿಕಲ್ ಆಪೋಸಿಟ್ ಬಂದ್ರೆ, ಒಂದ್ ವೆಹಿಕಲ್ ಆಪೋಸಿಟ್ ಬಂದ್ರೆ ಕರೆಕ್ಟಾಗಿ ಅವ್ರು ಇದ್ ಮಾಡ್ಕೊಳಕೇನೆ 1 ಅವರ್ ಬೇಕು. ಈಗ ಹೇಗ್ ಸರ್, ಇಲ್ಲೇ ಬರೀ ಇಲ್ಲಿ ನಿಂತ್ಕೊ ನೋಡ್ರಿ, ಎಷ್ಟು ಇದಾಗದೆ ಚರಂಡಿ, ಎಷ್ಟು ಲೆವೆಲ್ ಹೋಗದೆ ನೋಡಿ. ಇದ್ ಕಡೆ ನೋಡ್ರಿ, ರೋಡ್ ಎಲ್ಲದೆ, ಚರಂಡಿ ಎಲ್ಲದೆ. ಒಂದು MLA ಸಾಹೇಬ್ರು ಬಂದು ಕರೆಕ್ಟಾಗಿ 2-3 ವರ್ಷ ಆಯ್ತದೆ. ವಾಸ್ತೇಲ್ ಕೆತ್ರಲ್ಲ, ಅವಾಗ ಬಂದ್ರು ಅವರು. ಈಗ ಇದು ಕಾಂಗ್ರೆಸ್ ಅಂತ ಹೇಳ್ದಲ್ಲ, ಮಂಜುನಾಥ್ ಗೆದ್ದವ್ರೆ. ಮಂಜುನಾಥ್ ಗೆದ್ಬಿಟ್ಟು ಆ ಯಪ್ಪ ಬಂದ್ ಮಕಾನೇ ಹಾಕ್ಲಿಲ್ಲ ಇಲ್ಲ 3 ಕಡೆಗೆ. ನಮ್ ರಾಮನಗರದಲ್ಲಿ ಗೆದ್ದವ್ರು ಇಬ್ರು ಬರ್ಲಿಲ್ಲ. ಡಾಕ್ಟರ್ ಮಂಜುನಾಥ್. ಯಾವ ಮಂಜುನಾಥ ಗೊತ್ತಿಲ್ಲ. ನೋಡ್ರಿ ಇಷ್ಟೇ ರೋಡ್ ನೋಡ್ರಿ. ಹೇಗ್ ಸಾ ಕರೆಕ್ಟಾಗಿ ಇಂಡಸ್ಟ್ರಿಯಲ್ ಏರಿಯಾದಲ್ಲ ರೋಡ್ ಚೆನ್ನಾಗದೆ. ನಮ್ಮೂರ್ ಸೈಡ್ ರೋಡ್ ಸರಿ ಇಲ್ಲ. ನೋಡಿ ಹಿಂಗಾದ್ರೆ ಹೆಂಗೆ ಅಂತ ಈ ಮಟ್ಟಕ್ಕೆ 2,000 ರೂಪಾಯಿ ಕೊಡ್ತಾರೆ. ಅದೇನೆ ನಮ್ಮ ಮೇಲೆ GST ಹಾಕ್ತಾವ್ರೆ. ಇವ್ರು ಬರೋದ್ಕಿಂತ ಪೆಟ್ರೋಲ್ ಎಷ್ಟಿತ್ತು, ತಿರ್ಗಾ ಇದೆಷ್ಟಿತ್ತು, ಅಡ್ಗೆ ಎಣ್ಣೆ ಎಷ್ಟಿತ್ತು? 80 ರೂಪಾಯಿ ಇತ್ತು, ಈಗ 180 ರೂಪಾಯಿ. ಎಲ್ಲಿಂದ ಎಲ್ಲಿಗೆ ಬಡವ್ರು ಎಲ್ಲಿ ತಂದು ಅಡ್ಗೆ ಮಾಡ್ಕೊಂಡು? 2 ಪಟ್ಟು ಅಲ್ಲ 3 ಪಟ್ಟು ಜಾಸ್ತಿ ಆಗದೆ. ಹೇಳ್ರಿ ನೀವೇನೆ. ಇದೆಲ್ಲ ಈಗ ಇಕ್ಬಾಲ್ ಹುಸೇನ್ ಅಲ್ಲೆಲ್ಲ ಕುತ್ಕೊಬಿಟ್ಟು ಮಾತಾಡ್ಬಿಟ್ರೆ ಮಂಜುನಾಥ್ಗೂ ಸೇರ್ಸಿ ಹೇಳ್ತಾ ಇರೋದು, ಅವ್ರಿಬ್ರಿಗೂ ಸೇರ್ಸಿ ಹೇಳ್ತಾ ಇರೋದು. ಬಂದ್ ನೋಡ್ಲಿ ರೋಡ್ಗಳನ್ನ. ಅವರೆಲ್ಲ ಮನೇಲೆ ಇತ್ಕೊಂಡು ನಾನು ಚರಂಡಿ ಮಾಡ್ಸಿದ್ದೀನಿ, ನಾನು ಅದ್ ಮಾಡ್ಸಿದ್ದೀನಿ ಅನ್ಕೊಂಡ್ರೆ ರೋಡ್ ನೋಡ್ರಿ. ಇಲ್ಲಿ ಹೇಗ್ ಸಾ ನಡೀರಿ, ಬೇಕಾದ್ರೆ ಇನ್ನ ಕೆಳಗೆ ಬರೀ ವಿಡಿಯೋ ಮಾಡ್ತೀವಿ, ಎಲ್ಲ ವಿಡಿಯೋ ಮಾಡ್ತೀವಿ. ಬನ್ನಿ ರೋಡ್ಗಳನ್ನ. ನಮಸ್ಕಾರ ಏನೋ ಶಿಸ್ತಾಗಿ ಕಾಣ್ತಾ ಇದೀರಾ? ಏನೋ ಕನ್ನಡಕ ಹಾಕೊಂಡು. ನಾನು ಇವಾಗ ಸ್ವಲ್ಪ ಅರಳಿಗೆ ಓಡ್ತಾ ಇದ್ದೆ, ನೀವು ಕಂಡ್ರಿ ಮೀಡಿಯಾದವರು ಏನೋ ಮಾತಾಡೋಣ ನಿಂತ್ಕೊಂಡೆ. ಸ್ವಾಮಿ, ಡೈಲಿ ನಾವು ಓಡಾಡ್ಬೇಕು ಇಂಡಸ್ಟ್ರಿಯಲ್ ಏರಿಯಾಗೆ. ನಾವೇನೋ ಒಂದು ಪ್ರೈವೇಟ್ ಜಾಬ್ ಮಾಡ್ತೀವಿ. ಡೈಲಿ ನಾವು ಓಡಾಡ್ಬೇಕಾದ್ರೆ ಗಾಡಿಗಳಲ್ಲಿ ಎಲ್ಲ ಬಿದ್ದು ಹಳ್ಳ ದಿಣ್ಣೆ ಕಲ್ಲು ಮೇಲೆ ಓಡಾಡ್ಬೇಕು. ನಿಜವಾಗ್ಲೂ 15 ವರ್ಷ ಆಗಿದೆ ರೋಡ್ ಆಗಿ. ಇಲ್ಲಿ ನಮ್ಮ ರೂಟ್ ಕೊಳ್ಳಂಗಳ್ಳಿಯಿಂದ ಇರ್ಲಿ 15 ವರ್ಷನೇ ಅನ್ಕೊಳ್ಳೋಣ. ಕೊಳ್ಳಂಗಳ್ಳಿಯಿಂದ ಅರಳಿಗೆ ಹೋಗ್ಬೇಕಾದ್ರೆ ಒಂದು 5-6 ಕಿಲೋಮೀಟರ್ ರಸ್ತೆ ಹಾಳಾಗಿದೆ. ನಾವು ಕಲ್ಲು ಗುಂಡಿ ಅದ್ರ ಮೇಲೆ ಬಿದ್ದಿ ಓಡಾಡ್ಬೇಕು. ಒಂಥರ ಕಲ್ಲು ಮುಳ್ಳು. ಕಲ್ಲು ಮುಳ್ಳಿನ ಬಿಡಿ, ಎಲ್ಲ ಜಲ್ಲಿ ಕಲ್ಲು ಗುಂಡಿ ಮೇಲೆ ಓಡಾಡ್ತೀವಿ. ಎಲ್ಲ ಸ್ಕಿಡ್ ಆಗಿ ಬೀಳ್ಬೇಕಾದ್ರೆ ಒಂಚೂರು ಯಾಮಾರಿದ್ರೆ ಗಾಡಿ ಟಚ್ ಆಗ್ತದೆ. ಮತ್ತೆ ನಮಗೆ ಗಾಡಿಗೂ ತೊಂದ್ರೆ, ಗಾಡಿಗಳು ಹಾಳಾಗಿ ಹೋಗ್ತವೆ. ನಾವು ಮನ್ಸರಿಗೂ ತೊಂದ್ರೆ ಸರ್. ಮನ್ಸರಿಗೂ ತೊಂದ್ರೆ. ದಿನ ದೊಡ್ಡ ಗಾಡಿಗಳು ಏನಂದ್ರೆ ಇದು ಮೇನ್ ಇಂಡಸ್ಟ್ರಿಯಲ್ ಏರಿಯಾ. ಎಲ್ಲವರ ಗ್ರಾಮ ಪಂಚಾಯತಿ ಅವರು
ಗ್ರಾಮ ಪಂಚಾಯತ್ ಅವರು ಅಲ್ಲಿ ಇಲ್ಲಿ ರಾಜಕೀಯ ಮಾಡ್ಕೊಂಡು ಫಂಕ್ಷನ್ ಮಾಡ್ಕೊಂಡು ಅಲ್ಲಿ ಅವರು ಫಂಕ್ಷನ್ ಅಲ್ಲಿ ಬಿಜಿ ಇರ್ತಾರೆ. ಲೋಕಲ್ ಬಾಡಿ ಎಲೆಕ್ಷನ್ ಆಗಿಲ್ಲ. ಆಗಿಲ್ಲ. ಎಲ್ಲ MLA ಹಂಗಾರೆ MLA ಅಧಿಕಾರದಲ್ಲಿ ಇರ್ತದೆ ಎಲ್ಲ. MLA ಬರ್ತಾರೆ, ಆಗಿದೆ ಮಾಡ್ತೀವಿ ಅಂತ ಇದ್ದಾರೆ. ನಾವು ಈಗಿರೋ MLA 3 ವರ್ಷದಿಂದ ಹುಟ್ಟಿದ್ವಿ ನಾವು ಇವಾಗ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಅದ್ ಮುಂಚೆ ನಮ್ಗೆ ಅಧಿಕಾರ ಇಲ್ಲ, ನಮ್ಗೆ ಇವಾಗ ನಾವು MLA ಅಲ್ಲ ಅಂತ ಹೇಳ್ತಾರೆ. MLA ಇದ್ದಾಗ ಏನ್ ಮಾಡಿದ್ರಂತ? ಅವ್ರು ಇದ್ದಾಗ ಏನು ಮಾಡಿಲ್ಲ. ಇದ್ದಾಗ್ಲೂ ಮಾಡಿಲ್ಲ, ಇದ್ದವರು ಮಾಡ್ತಿಲ್ಲ. ಅವ್ರು ಓದವ್ರು ಮಾಡ್ಲಿಲ್ಲ, ಇದ್ದವರು ಮಾಡ್ತಿಲ್ಲ. ಅವ್ರು ಮಾಡಿದಾರೆ 15 ವರ್ಷಕ್ಕೆ ಮುಂಚೆ, 20 ವರ್ಷಕ್ಕೆ ಸಣ್ಣ ಪುಟ್ಟ ಮಾಡಿದಾರೆ, ಇಲ್ಲ ಅಂತಲ್ಲ. ಈಗ ಮೇನ್ ರಸ್ತೆ ಹಾಳಾಗಿದೆ ಸರ್, ತುಂಬಾ ಕ್ರಿಟಿಕಲ್ ಸರ್ ಇದು. ರಸ್ತೆದ ಮೇಯ್ನು ದೊಡ್ಡ ಗಾಡಿ ಟಿಪ್ಪರ್ ಗಾಡಿಗಳು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಜಲ್ಲಿ ಕ್ರಸರ್ ಇಂದ ಜಲ್ಲಿ ಡಸ್ಟ್ ದೊಡ್ಡ ಗಾಡಿ ಟನ್ನೇಜ್ ಗಾಡಿಗಳೆಲ್ಲ ಓಡಾಡ್ತವೆ. ಎಲ್ಲ ಅದರಿಂದನೂ ರಸ್ತೆ ಹಾಳಾಗೋಗಿದೆ. ಅದರಿಂದ ಬಿಗಿಯಾಗಿ ರೋಡ್ ಮಾಡ್ಬೇಕು ಸರ್. ನಮ್ದು ನೀರಾವರಿ ಲ್ಯಾಂಡ್ ಒಪ್ಕೋತೀನಿ, ಬಟ್ ಅದ್ರ ತಕ್ಕನಂತೆ ಕಲ್ಲು ಹಾಕಿ ಜಲ್ಲಿ ಹಾಕಿ ಮಾಡ್ಬೇಕು, ಬಿಗಿಯಾಗಿ ಮಾಡ್ಬೇಕು ಸರ್. ಇಲ್ಲ ಸಿಮೆಂಟ್ ರೋಡು ಟಾರ್ ರೋಡು ಬಿಗಿಯಾಗಿ ಮಾಡ್ಬೇಕು ಸರ್. ಅದೇ ಮೇಯ್ನ್ ಇರೋದು. ಮೇಯ್ನ್ ರಸ್ತೆ ಇರ್ಬೇಕು ಸರ್. ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ಬೇಕಾದ್ರೆ ದಿನ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ. ಒಂದ್ ದಿವಸ ನಾವು ಮೈಸೂರಿಗೆ ಹೋಗಿ ಬರ್ಬೋದು, ಏನ್ ತೊಂದರೆ ಆಗಲ್ಲ. ಇಲ್ಲಿ ಕೊಳ್ಳಂಗಲ್ಲಿಂದ ಆರೋಳ್ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿ ಬರ್ಬೇಕಾದ್ರೆ ಇನ್ನೂ 1000 ಕಿಲೋಮೀಟರ್ ಹೋಗಿ ಬಂದಾಗ ಆಗ್ತದೆ ಸರ್. ಹಂಗೆ ಹೌದು ಸರ್. ನೋಡಿ, ಇದೆಲ್ಲ ಎಷ್ಟೊಂದು ಸಮಸ್ಯೆಗಳು. ಇವರೊಂದು ಖಾಸಗಿ ಕಂಪ್ನಿಲಿ ಕೆಲಸ ಮಾಡ್ತಾರೆ. ಈ ತರ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಬದುಕ್ತಾ ಇದೀವಿ ಅಂತಂದ್ರೆ ಹೆಂಗಪ್ಪ? ಏನ್ ಸಾರ್, ನೀವ್ ಅದ್ ಹೆಂಗ್ ಬಂದ್ರು ಕಾಣೆ ರೋಡಲ್ಲಿ? ಅಜ್ಜಿ 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 ನಮ್ಮ ಅಜ್ಜಿ 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 ಅಯ್ಯೋ ನೋಡಪ್ಪ, ನಗದ್ ನೋಡಪ್ಪ, ಖುಷಿ ನೋಡಪ್ಪ. ನಾನು ಮಾತಾಡಿಸ್ತೀನಿ ಕಣಜ್ಜಿ, ನಿನ್ನ ಎಂತೆಂತ ಮಾತಾಡಕ್ ಬರ್ದಿದ್ದವ್ರನ್ನೆಲ್ಲ ಮಾತಾಡ್ಸಿದೀನಿ. ನಿಮ್ಮ ಹೆಸರೇನು? ತಿಮ್ಮಮ್ಮ. ಯಾರ್ದಿದು ಇದೆಲ್ಲ ಸುಲಿತಾ ಇದ್ದೀರಲ್ಲ? ಯಾರೋ ಬ್ಯಾರೆಯವ್ರದ್ದು. ಹೌದಾ? ಎಷ್ಟು ಕೊಟ್ಟರು? 50 ರೂಪಾಯಿ ಕೊಡ್ತಾರೆ. ತುಂಬಾ ಬಿಡ್ಸಿದ್ರು. ಪೂರ್ತಿ ತುಂಬ ಬಿಡ್ಸಿರ 50 ರೂಪಾಯಿ? ಯಾರೇ ಅದು ಮಾಡಿಸ್ತಿರೋದು? ಅದು ತುಂಬ ಬಿಡ್ಸಿರ್ ಬರೀ 50 ರೂಪಾಯಿ ಕೊಟ್ಟಾರ. ಒಂದು 70 ರೂಪಾಯಿ ಯಾರು ಕೊಡಬಾರ್ದ? ಪಾಪ ಕಷ್ಟ, ಅದು ತುಂಬಕ್ಕೆ ಎಷ್ಟೊತ್ತು ಬೇಕು. ಅದು ಅಜ್ಜಿ ಮುಖ ನೋಡಾದ್ರೂ ಒಂದು 100 ರೂಪಾಯಿ ಕೊಡಬಾರ್ದ? ನೀವು ಪುಕ್ಸಟ್ಟೆ ಕೊಡಬೇಡಿ. ನಾನು ಹೇಳೋದು ಮಾನವೀಯತೆ ದೃಷ್ಟಿಯಿಂದ ನೀವೇನು ಪುಕ್ಸಟ್ಟೆ ಕೊಡಬೇಡಿ. ಏನೋ 100 ರೂಪಾಯಿ ಕೊಟ್ಟರೆ ನಿಮ್ಮ ಗಂಟೆ ನನಗೆ ಉದುರೋಗ್ಬಿಡ್ತದ. ಇರಲಿ ಅವ್ವ, ರೇಷನ್ ಕಾರ್ಡ್ ಎಲ್ಲ ಐತನವ ಹಿಂಗ? ಹಸ್ರು ಕಾರ್ಡು? ಅವೇ. ಕಾಸು ಬರ್ತದ? ಕಾಸು 2,000 ರೂಪಾಯಿ ಬರಲ್ತು ಅಣ್ಣ. 200 ರೂಪಾಯಿ ಬತ್ತಲ್ವಾ? ನಿಲ್ಸ್ಬಿಟ್ಟವ್ರ? ಸಿದ್ದರಾಮಯ್ಯನವ್ರು ಮಾಡಿದ್ದೆ ಇಂಥವ್ರಿಗೋಸ್ಕರ ಅಂತ. ನಮಗ್ ಬರ್ಲಿಲ್ಲ. ಯಾರು ಬಂದಿತ್ತು ಏನೋ, ನಮಗ್ ಬರ್ಲಿಲ್ಲ. ನೀವು ಬರ್ಲಿಲ್ವಾ? ಸರಿ. ಮತ್ತೆ ಈಗ ಪೆನ್ಷನ್ ದುಡ್ಡು? ಪಿಂಚಣಿ ದುಡ್ಡು ಬಂದತ್ತ, ಹೆಂಗ ಹೋಗ್ಲಿಲ್ಲ ನಾನು. ಎಲ್ಲಿ ಮಕ್ಕಳು ಎಲ್ಲಿದ್ದಾರೆ? ಮಕ್ಕಳು ಇಲ್ಲ ಸ್ವಾಮಿ. ಯಾರು ಇಲ್ವಾ ಇವ್ರಿಗೆ? ಹೌದಾ? ಮನೆ ಅಡಾವನ ಬಾವನ್ ಸ್ವಾಮಿ. ಯಾರವರು? ಅವ ಏನಾಗಬೇಕು ನಿಮ್ಗೆ? ಚಿಕ್ಕೋನು ಮಗ? ಒಬ್ಬನೇ ಮಗನಾ? ಎಂಡ. ಅದೇ ಗೊತ್ತು. ಬೆಳಗ್ಗೆ ಹೋಗ್ಬಿಟ್ಟು ಬೆಳಗ್ಗೆಟಲ್ಲಿ ಹೋಗ್ಬಿಟ್ಟು ಕುಡ್ಕೊ ಬಂದಲ್ಲಪ್ಪ ಅಜ್ಜಿ. ಹಂಗೆ ಅವ್ರೆ ನೀನು ಅವ್ರು ಚೆನ್ನಾಗಿ ನೋಡ್ಕೊಬಿಟ್ಟು ನಗ್ತಿಯಲೆಯಾ? ನಗ್ತಿಯಲೆಯಾ ನೀನು? ನಗ್ತಿಯಲೇಪ್ಪ? ಊರ್ ಪ್ರಾಬ್ಲಮ್ ಮೇಲೆ ಹೇಳ್ತದ್ಯಾ? ಇಲ್ಲಿ ಅಮ್ಮಂಗೆ ಹಿಂಗಾಗದಲ್ಲ, ಏನಾಗಬೇಕು ಇವರು ನಿಂಗೆ? ಬೆಳಗ್ ಏನ್ ಮಾಡೋಣ ಮರ್ಯ ಅಂದ್ರ? ಆಕ್ಷನ್ ಮಾತ್ರ ಚೆನ್ನಾಗಿ ಮಾಡ್ತಿದ್ದೀವಿ ತಗ, ಕುಡಿದ್ಬಿಟ್ಟು. ವಾ ಈಗ ನೋಡಿ, ಓಟ್ ಹಾಕ್ತೀಯವ? ಓಟೆಲ್ಲ ಹಾಕ್ಸ್ಕತ್ತಾರ? ಕರ್ಕೊಂಡೋಗಿ ಹಾಕ್ಸ್ಕತ್ತಾರ ಓಟ? ಯಾರು ಏನು ಸಹಾಯ ಮಾಡಕ್ಕಿಲ್ವ ನಿಂಗೆ? ಇದೇ ಮನೆ? ಇದು ಇಷ್ಟಿಂಬನೆ ಇರೋದು. ಏನು ಹೊಲ ಗದ್ದೆ ಏನು ಇಲ್ಲ. ಏನು ಇಲ್ವಾ? ನೋಡಿ, ಗಂಡ ಸಂಬಂಧಿಕರು ಯಾರು ಇಲ್ಲ, ಸತ್ತೋದ್ರು. ನಮ್ ಗೌಡ ಸತ್ತೋದ್ರು. ಮಕ್ಕಳುಗಳು ಅವ್ರೆ, ಯಾವ್ಯಾವ ಊರೆಲ್ಲ ಅವ್ರೆ. ಎಷ್ಟು ಜನ ಮಕ್ಕಳು? ಅಯ್ಯೋ, ಅವನ ಮಕ್ಕಳು ಏನಂತ ಹೇಳ್ಕೊಳ್ಳೋ ನಾನು. ಎಷ್ಟು ಜನ ಮಕ್ಕಳು? 5 ಜನ. 5 ಜನ? 5 ಜನದಲ್ಲಿ ಒಬ್ಬನೇ ಕೊನೆಯವನ ಇಲ್ಲಿ ಇರೋದಾ? ಹುಡುಕರಿಗೂ ನಿಯತ್ತಿರುತ್ತೆ. ನಾನು ಇಟ್ಟಾಕ್ಬೇಕು ಇವನಿಗೆ. ಹೆಂಗೋ ಹೋಟೆಲ್ ಜೊತೆಗಿದಾರಲ್ವ? ಹೆಂಗೋ ಹೋಟೆಲ್ ಜೊತೆಗಿದಾರಲ್ಲ, ಚೆನ್ನಾಗಿರೋರು ಅನ್ಸ್ಕೊಂಡವ್ರು ನಿಮ್ಮ ಜೊತೆನೇ ಇಲ್ವಲ್ಲ? ಕುಡ್ಕೊಂಡು ಪಡ್ಕೊಂಡು ಜೊತೆಗಾರು ಅವನಲ್ಲ. ಅಟ್ಲೀಸ್ಟ್ ನನ್ನ ಜೊತೆಗೊಬ್ಬ ಅವನೇ. ನಾನು ಒಂಟಿ ಎಲ್ಲ ನಂಗಾರು ಐತಲ್ಲ ಅಟ್ಲೀಸ್ಟ್ ಅಲ್ವೇ? ಒಂಟಿ ಎಲ್ಲ ನಂಗಾರು ಐತಲ್ಲ. ಈ ಅಜ್ಜಿ ಹಿಂಗ ಅಮ್ಮ ಇಟ್ಟಿಕ್ಬೇಕ ನಿಂಗ? ಹೌದು ಮರೆಯ. ಅದ್ಯಾಕ? ನಮ್ಮ ಅವ್ವ ಇಲ್ದೇವ್ರನ್ನ ಯಾವಾಗ ಸತ್ತಗದೆ ಕಣ ಮರೆಯ. ಅಲ್ಲ, ನೀನ್ ದುಡ್ದು ತಿನ್ನಲ್ವಾ? ನಾನು ದುಡಿತೀನಿ ಮರೆಯ. ಎಲ್ಲೆಲ್ಲ 3 ಜೋಳ ಈ ಆಕ್ಷನ್ ಎಲ್ಲ ಬಿಟ್ಬಿಡು. ಮಾರಯ್ಯ ಅನ್ಕೊಂಡು ಆಕ್ಷನ್ ಮಾಡದ?
ಕುಡಿಯೋದು ಬಿಟ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ನೋಡ್ಕೋ ಅವ್ರನ್ನ ಮದುವೆ ಗಿದ್ವಿ ಆಗೋದಿಲ್ವಾ? ಯಾರು ಆ ನಾನು ಹಾಂ ನಾನು 3 ಮದುವೆ ಆಗಿದ್ದೀನಿ. ಮಗಳು ಮದ್ವೆ ಮಾಡವನೆ ಇನ್ನ ಮಗ ಮದುವೆ ಗೆದ್ದವನ್ ಮಗ. ಸರಿ ಕಣ್ರಪ್ಪ, ನಾವು ಕೇಳೋದ್ವಲ್ಲ ನಮ್ದೇ ತಪ್ಪು. ನಮ್ಗೆ ಇನ್ನು ಯಾರು ಹೆಣ್ಕೊಟ್ಟಿಲ್ಲ ಅಣ್ಣ. ಮದುವೆ ಆಗಿ ಮಕ್ಕಳನ್ನ ಮದುವೆ ಮಾಡ್ಬಿಟ್ಟ. ಮಗಳಿಗೆ ಮದುವೆ ಮಾಡಿದ್ದೀನಿ, ಮಗನಿಗೆ ಮದುವೆ ಮಾಡ್ಲಿಲ್ಲ ಇನ್ನ. ಹೌದಾ? ಕುಡಿಯೋದೆಲ್ಲ ಬಿಟ್ಬಿಡಪ್ಪ. ಏನ್ ಮಾಡೋಣ ಬೆಳಿಗ್ಗೆ ಅಜ್ಜಿ ಮಗ ಅಮ್ಮನ ಮಕ್ಕನಾರು ನೋಡವು. ಮಗಳನ್ನ ಮದುವೆ ಮಾಡಿದ್ಯಂತೆ, ಆದ್ರೂ ನಿಮ್ಮ ಮೌವನೇ ನೀನು ಸಾಕ್ಬೇಕಾ? ಸರಿ ಬಿಡಪ್ಪ, ಆಯ್ತು.